ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವ್ರು ತೊಗೊಂಡಿರೋದು, 80% ಸರ್ಕಾರನೇ ನುಂಗಿರೋದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫ್. ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗಿದೆ. ಮಾನ ಮರ್ಯಾದೆ ಏನು ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, ಯಾರ್ರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು? ಯಾಕಂದರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತದೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ಟರು ಇವರು? SIT ಪ್ಯಾರಲೆಲ್ಲಾಗಿ ಎಲ್ಲಾದ್ರೂ ಇತಿಹಾಸದಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ 2 ತನಿಖೆ ಆಗೋಕ್ಕೆ ಸಾಧ್ಯನಾ? ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ SITಯಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮುಚ್ಚಿಡೋಕೆ ಮಾಡ್ತಾ ಇರೋಂಥ 100%. ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದ್ರು ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದ್ದಾರೆ. ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ನೀವು ಚೆಕ್ ಮಾಡಬೇಕು. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಒಟ್ಟು ಹೇಳಿದಾರಲ್ಲ, ಅವನೇ ಯಾರು MDನೇ ಹೇಳಿದಾನಲ್ಲ, MDನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಮುಂದುವರಿಬೋದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ ಹೇಳಿದ್ದಾರೆ. ಅಂದರೆ ಶಾಂಗ್ರಿಲಾದಲ್ಲಿ ನೀವು ಸಂಜೆ ಹೋಗ್ಬಿಟ್ಟು ಕ್ಯಾಮ್ರಾ ಹಾಕಿದ್ರೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಮಂತ್ರಿಗಳು ಹೋಗ್ತಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ.